ಯಾಕನೋ ಇವ್ರನ್ನ ನೋಡ್ತಿದ್ರೆ ನಮ್ಮ ದೊಡ್ಡಮ್ಮನೂ ಶಿವಭಕ್ಕನ ನೋಡ್ತಿದ್ರೆ ನನಗೆ ತುಂಬ ಸಿಟ್ಟು ಗೊತ್ತಾಯ್ತೆ. ಯಾಕೋ ನನಗೊಂಥರ ನೋಡ್ತಾ ಇದ್ದಾರೆ. ಹೆಂಗೆ ಹೇಳ್ತಾರೆ ಅಂದರೆ ನಿಜವಾಗ್ಲೂ ದೂರ ಮಾಡ್ಬೇಕಂತಲೇ ಇದ್ದಾರೋ ಏನೋ, ಇವ್ರ ಮನಸ್ಸಿನಾಗ ಏನಾಯ್ತೋ ಏನೋ ಗೊತ್ತಿಲ್ಲ. ತಿಳ್ಕೊಂಡು ಮಾತಾಡಬೇಕು, ಸುಮ್ಮನೆ ನಾನು ತಿಳ್ಕೊಂಬದಲ್ಲೇ ಮಾತಾಡಬಾರ್ದು, ತಿಳ್ಕೊಂಡೇ ಮಾತಾಡೋದು. ಸುಮ್ಮನೆ ಇರ್ತೀನಿ. ಅಲ್ಲ ಹೆಂಗೆ ಹೇಳ್ತಾರೆ ನೋಡು. ಹಾಂ, ಎಲ್ಲದಕ್ಕೂ ಏನೇನು ಸುಮ್ಮನೆ ಹಂಗಿರು ಹಿಂಗಿರು ಅಂತ ಹೆಂಗೆ ಬರೀ ಬಿಡು ಚೆನ್ನಾಗಿರೋ ಅಂತ ಒಳ್ಳೆ ನಮ್ಮಮ್ಮ ಹೇಳ್ದಂಗೆ ಒಂದು ಒಳ್ಳೆ ಮಾತು ಹೇಳೋದೇ ಇಲ್ಲ. ಯಪ್ಪ ನನಗೆಲ್ಲ ಯೋಚನೆ ಮಾಡಿದ್ಮೇಲೆ ಎಲ್ಲ ಹೇಳಿದ್ಮೇಲೆ ಇವ್ರ ಬಾಯಾಗಳ ಮಾತೆಲ್ಲ ಕೇಳಿದ್ಮೇಲೆ ಒಂಥರ ಇವ್ರು ಯಾಕೋನೋ ಒಳ್ಳೆಯವರಲ್ಲ ಅನ್ನಿಸ್ತೈತಿ. ಇದೆಲ್ಲ ನೋಡ್ತಿದ್ರೆ ಒಂಥರ ಬೇಜಾರಾಗ್ತೈತಿ. ಇವ್ರೇನಪ್ಪ ಇವ್ರು ಇಂಥವ್ರಾಗಿ ಅವ್ರು ಏನು ಅನ್ನಿಸ್ತೈತಿ. ನಿಜವಾಗ್ಲೂ ಇವ್ರ ಬುದ್ಧಿ ಎಲ್ಲನ ನನಗೆ ಇವಾಗ ಗೊತ್ತಾಗ್ತೈತೆ. ಇವ್ರ ಮಾತುಗಳು, ಇವ್ರ ನಡವಳಿಕೆ ಎಲ್ಲ ತಿಳ್ಕೊಂಡ್ಮೇಲೆ ಇವಾಗ ಗೊತ್ತಾಗ್ತೈತೆ. ಯಪ್ಪ ಇವ್ರೇನಪ್ಪ ಇವ್ರು ಇಂಥವ್ರಾಗಿ ಅವರೇ ಅನ್ನಿಸ್ತೈತೆ. ಮಾತಾಡಲಿ, ನಾನು ಸರಿಯಾಗಿ ಹೇಳ್ತೀನಿ. ಹಂಗೆ ಹಿಂಗೆ ಹೇಳ್ತಾರೆ. ಇವ್ರೇನಪ್ಪ ಇವ್ರು ಇಂಥವ್ರಾಗಿ ಅವ್ರು ಅನ್ನಿಸ್ತೈತೆ ನನಗೆ. ನಾನು ನೀವೇ ಅಂಬೋಕ್ಕಾಗಲ್ಲ, ಅನ್ಭವಿಸೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಹಂಗಾಗ್ಬಿಟ್ಟೈತೆ ನನಗಂತೂ. ಹೋಗ್ತೀನಿ, ಹೋಗೋಕ್ಕೇನಲ್ಲ, ನಾನೇನೇನು ಇಲ್ಲೇ ಇರಲ್ಲ, ಹೋಗ್ತೀನಿ. ಇವ್ರನ್ನ ಸರಿಯಾಗಿ ಅಂದೇ ಹೋಗೋದು. ಇವ್ರ ಬಂಡವಾಳ ಎಲ್ಲ ತಿಳ್ಕೊಂಡು ಇವ್ರನ್ನ ಚೆನ್ನಾಗಿ ಹೋಗೋದು ನಾನು. ಸರಿ ಕಟ್ತೀವಿ ಹೇಳೇ ಮಣಿ, ಕಟ್ತೀವಿ ಹೇಳಿ ಬಿಡು, ಹೋಗು ಕಟ್ತೀವಿ. ಚೀಟಿಗೆ ದುಡ್ಡು ಬೇಕಾಯ್ತು ಕಣಮ್ಮ, ಒಂದು 5,000 ನೋಡಿ. ಇವರು ಯಾರನ ಅಲ್ಲಿ ಹೇಳಕ್ಕೆ ಬಂದವ. ದುಡ್ಡು ಇರಲಿಲ್ಲ ಅದಕ್ಕೆ ನೀವು ನಾಳೆ ಕೊಟ್ಟಬೇಕು. ತಿರ್ಗಾ ಇಲ್ಲ ಅಮ್ಮಂಗೆ ಮಾಡಬೇಡ್ರಿ, ತಿರ್ಗಾ ಸಂಘ ಕೊಟ್ಟಬೇಕಾದ್ರೆ ನೀವು ಹುಡ್ಕಾಡಬೇಡಿ. ಮೊದಲು ದುಡ್ಡು ಒಂದಿಷ್ಟು ಹೇಳ್ರಿ ಅಂತ ಹೇಳಕ್ಕೆ ಬಂದವ್ರಿ. ನಮಗೂ ಗೊತ್ತೈತೆಲ್ಲ ಒಂದಿಷ್ಟು ಅದು. ಏನೋ ಐತೆ ನಮ್ಮ ಸ್ನೇಹ ನಿಂತ ಒಂದು 5,000 ಇಲ್ಲ ಕಣ್ತಡಮ್ಮ, ನನ್ನ ತಗೆಲ್ಲೇದು ಹೇಳ್ರಿ. ನೀವು ಹಳೆ ನನ್ನ ಆಗ್ಲಲ್ಲ ದುಡ್ಡು ಕೊಡಮ್ಮ ಅಂತ ಕೇಳಿದ್ರೆ ನಾನು ಎಲ್ಲಿಂದ ತಗೊಂಬಂದು ಕೊಡಲಿ ದೊಡಮ್ಮ? ಇರೋದನ್ನ ಮೊನ್ನೆಲ್ಲ ರೇಷನ್ನ ಮನೆಗೆ ಕೊಡಿಸಿದ್ದೀನಿ. ದುಡ್ಡು ಎಲ್ಲಿಂದ ತಗೊಂಬಂದು ಕೊಡೋಣ? 5,000ನ ಕೊಡು, ಏನು ಕೊಡ್ತೀವಿ, ನಾವೇನೇನಿಲ್ಲ ಅಂಬಲ್ಲ. 5,000 ಅಲ್ದಿದ್ರೆ 10,000ನೇ ಕೊಡು, ಸಾಲ್ವ ಕೊಡು. ತಿರ್ಗಾ ವಾಪಸ್ ಕೊಡ್ತೀವಿ. ಅವನು ನಮ್ಮ ಹಳ್ಳಿಯಂದು ಇನ್ನೂ ಸಂಬಳ ಆಗಿಲ್ಲ, ಆ ಸಂಬಳ ಆದಮೇಲೆ ಕೊಡ್ತೀವಿ ನಾವೆಲ್ಲ. ಹಿಂಗೇನು ನಾವೇನೇನು ಇದು ಮಾಡಲ್ಲ ಕಣಮ್ಮ, ಕೊಡ್ತೀವಿ. ನಾವಾಗ ಒಬ್ಬರು ತಿಂಬಲ್ಲ, ಒಬ್ರಿಗೇನೇನು ನಾವು ಅನ್ಯಾಯ ಮಾಡಲ್ಲ, ದ್ರೋಹ ಮಾಡಲ್ಲ, ಎಲ್ರಿಗೂ ಒಳ್ಳೇದೇ ಬಯಸ್ತೀವಿ ನಾವು. ಇಲ್ಲ ದೊಡಮ್ಮ, ಎಲ್ಲಿ ತಗೊಂಬರೋಣ? ಮೊನ್ನೆ ಇರೋದಕ್ಕೆಲ್ಲ ರೇಷನ್ ಎಲ್ಲ ಕೊಡಿಸಿದ್ದೀನಿ. ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಎಲ್ಲೈತೆಲ್ಲ ಖಾಲಿ ಆಯ್ತು. ಅವನದದು ನನ್ನ ದುಡ್ಡು ನನಗೆ ಕಳಿಸು ಅಂತಂದರು, ಅದಕ್ಕೆ ಅವ್ರಿಗೆಲ್ಲ ಕಳಿಸ್ಬಿಟ್ಟಿದ್ದೀನಿ. ಅವ್ರ ದುಡ್ಡು ಅಂದರು, ಸುಮ್ಮನೆ ಕಳಿಸಿದ್ದೀನಿ. ನಾನು ತೆಗಿದ್ರೆ ಕೇಳ್ತಾರೆ ಅಂತ ಸಮರ್ಥಗೆಲ್ಲ ದುಡ್ಡು ನಾನು ವಾಪಸ್ ಹಾಕ್ಬಿಟ್ಟಿದ್ದೀನಿ. ಫೋನ್ ಮಾಡಿ ಹೇಳಿದೆ ಸಮರ್ಥಗೆ, ದುಡ್ಡೆಲ್ಲ ಹಾಕಿದ್ದೀನಿ ನೀನು ಕೊಟ್ಟಿರೋದು ಅಂತ ಹೇಳಿದ್ದೀನಿ. ಇವ್ರು ನೋಡೆಲ್ಲ ದುಡ್ಡು ಕೇಳೋದ. ಇವ್ರೇನೇ ಹತ್ರ ಮನುಷ್ಯರಾಗಿ ಅವ್ರು ಬರೀ ದುಡ್ಡು ಅದು ಇದು ಅಂತಾರೆ. ಉಂಬಕ್ಕೆ ಮಾತ್ರ ಒಂದು ಈಟನ ಇಕ್ಕಲ್ಲ. ಅಲ್ಲ ಅವನು ಸುಮ್ಮನೆ ಡೈವರ್ಸ್ ಕೊಡೋ ಮಟ್ಟಕ್ಕೆ ಕಾಮ್ತಾನೆ. ಸುಮ್ಮನೆ ಡೈವರ್ಸ್ ಕೊಟ್ಟು ಎಲ್ಲ ನಾನು ಹೋಗಿ ನಿನ್ನ ಪಾಡಿಗೆ ನೀನು ಇರೋದು ಕಲಿ, ಸುಮ್ಮನೆ ಡೈವರ್ಸ್ ಕೊಡು. ಅಯ್ಯೋ ಡೈವರ್ಸ್ ಕೊಟ್ಟರೆ ಆಗುತ್ತೆ ದೊಡಮ್ಮ ಜೀವನ? ಡೈವರ್ಸ್ ಒಂದೇ ಮುಖ್ಯ ಅಲ್ಲ, ಎಲ್ಲರ ಮನೆಗೂ ಗಂಡ ಹೆಂಡತಿ ಅಂದಮೇಲೆ ಎಲ್ಲರ ಮನೆಗೂ ಜಗಳ ಇರ್ತವೆ. 1-2 ದಿನ ಏನೋ ಜಗಳ ಮಾಡ್ಕೊಂಡಿದ್ದೀವಿ, ಬೇಜಾರು ಮಾಡ್ಕೊಂಡಿದ್ದೀವಿ, ಆಮೇಲೆ ಅದೆಲ್ಲ ಸರಿಯಾಗುತ್ತೆ ಹೇಳು. ಡೈವರ್ಸ್ಗೆ ವಯಸ್ಸಂದರೆ ಅದೆಲ್ಲನ ಸರಿಯಾಗಲ್ಲ, ಮುಂದೆ ಅನುಭವಿಸ್ಬೇಕಾಗುತ್ತೆ. ಆಮೇಲೆ ಡೈವರ್ಸ್ ಕೊಟ್ಟು ಡೈವರ್ಸ್ ಅಂತೇಳಿ ಅದೆಲ್ಲನ ಮಾತು ಬೇಡ ಕಣ್ದೊಡಮ್ಮ. ನಾನೇ ಡೈವರ್ಸ್ಗೆ ಎಲ್ಲ ಏನು ಕೊಡೋಕೆ ಹೋಗಲ್ಲ. ಚೆನ್ನಾಗಿರ್ತೀವಿ ಅಷ್ಟೇ. ಆಗೋದಾಗಲೇ ಹೋಗೋದೋಗ್ಲಿ, ಚೆನ್ನಾಗಿರ್ತೀವಿ. ಚೆನ್ನಾಗಂಗೆ ಕಾಣಲ್ಲಮ್ಮ ಅವನೇನು. ನಿಂತಾಗೇನು ಚೆನ್ನಾಗಿರಲ್ಲ. ನೀನು ಯೋಟ್ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರು ಅವ್ನು ಮಾತಾಡೋದು ನೋಡಿ ನನಗೆ ಹಂಗೆ ಅನ್ನಿಸ್ತಾನೆ, ಚೆನ್ನಾಗಾಗಲ್ಲ. ಅದಕ್ಕೆ ಡೈವರ್ಸ್ ಕೊಡು ಅಂತ ಹೇಳ್ತಿರೋದು. ಇಲ್ಲ ದೊಡಮ್ಮ, ಯಾವಾಗಲೂ ಡೈವರ್ಸ್ ಕೊಡು ಅಂತೀರಲ್ಲ. ಚೆನ್ನಾಗಿ ಹೊಂದ್ಕೊಂಡು ಹೋಗಮ್ಮ, ಬಾಳ್ ಮಾಡ್ಕೊಂಡು ಹೋಗಮ್ಮ ಅಂತ ಹೇಳೋದೇ ಇಲ್ಲ ಅಲ್ಲ ದೊಡಮ್ಮ ನೀವು. ಡೈವರ್ಸ್ ಕೊಡು ಅಂತೀಯ. ಯಾಕೆ ದೊಡಮ್ಮ ಯಾವಾಗಲೂ ಹಂಗೆ ಹೇಳ್ತಿರ್ತೀಯ ನೀನು? ದೊಡ್ಡಳಾಗಿ ಹೊಂದ್ಕೊಂಡು ಹೋಗಮ್ಮ ಅಂತ ಹೇಳ್ಬೇಕೆ ಹೊರ್ತು ಡೈವರ್ಸ್ ಕೊಡು ಅಂತ ಹೇಳ್ಬಾರ್ದು ಕಣ್ ದೊಡಮ್ಮ ನೀನು. ಯಾಕೆ ಹಿಂಗೆ ಹೇಳ್ತೀಯ ದೊಡಮ್ಮ ನೀನು? ಅಯ್ಯೋ ಹಂಗೇನಿಲ್ಲಮ್ಮ, ನಾವು ಹೊಂದ್ಕೊಂಡು ಹೋಗ್ಲಿ ಚೆನ್ನಾಗಿರ್ಲಿ ಅಂತಲೇ ಹೇಳೋದು. ಆದರೆ ಅವನು ಮಾತಾಡೋದು ನೋಡಿರಿ ಹಂಗೆ. ಅದಕ್ಕೇ ಸುಮ್ಮನೆ ಡೈವರ್ಸ್ ಕೊಡಿ, ಅವನಿಗೆ ಬುದ್ಧಿ ಬರುತ್ತೆ ಅಂತ ಅವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ತಿರೋದು. ಅವನಿಗೆ ಬುದ್ಧಿ ಕಲಿಸ್ಬೇಕು, ಅವನಿಗೆ ಬುದ್ಧಿ ಕಲ್ತ್ಕೊಂಡ್ರೆ ಆಮೇಲೆ ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ ಅಂತ ಹೇಳ್ತಾ ಇರೋದು. ಅವನಿಗೆ ಬುದ್ಧಿ ಬರಬೇಕಲ್ಲ, ಅದಕ್ಕೆ ನೀನು ಡೈವರ್ಸ್ ಕೊಟ್ಟರೆ ಗೊತ್ತಾಗುತ್ತೆ ನಿನ್ನ ಬಂಡವಾಳ ಏನು, ನಿನ್ನ ಬೆಲೆ ಏನು ಅಂತ. ಯಾತ ಗೆಜಕ ಹಿಂಗೆ ಹೇಳ್ತೀಯ? ನಾನು ಸುಮ್ಮನೆ ಹುಡುಗಿನ ಡೈವರ್ಸ್ ಕೊಡಮ್ಮ ಸುಮ್ಮನೆ ಎಂತೀಯ ಅಂತ ಹೇಳ್ತಾ ಇದ್ದೀನಿ. ಬೋಲೋ ಒಳ್ಳೆಯನಲ್ಲ ಕಣೆ, ಹೆಂಗೆ ಮಾತಾಡ್ತಾನೆ. ಇಂಥ ಒಳ್ಳೆ ಪಿಳೆತಾಗೆ ಹೆಂಗೆ ಜಗಳ ಮಾಡ್ತಾನಲ್ಲಿ. ಈ ಹುಡುಗಿ ಆಗತ್ತಿಗೆ ಅನ್ಸರ್ಸುತ್ತೆ. ನಮ್ಮ ಅಮ್ಮನಾಗಿದ್ರೆ ಇಡತ್ತಿ ಡೈವರ್ಸ್ ಕೊಟ್ಬಿಡೋದು. ಅಯ್ಯೋ ಡೈವರ್ಸ್ ಒಂದೇ ಮುಖ್ಯ ಅಲ್ಲ ಗಂಡ ಹೆಂಡತಿ ಜಗಳದಾಗೆ. ನಾವು ಹೊಂದ್ಕೊಂಡಂಗೆ ಜೀವನ ಅಲ್ಲ, ಹೊಂದ್ಕೊಂಡಂಗೆ ಜೀವನ ಕಂಡೋಣಮ್ಮ ಅಷ್ಟೇ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ನಾವು ಹೊಂದ್ಕೊಂಡಂಗೆ ಯಾವುದೂ ಆಗಲ್ಲ, ಹೊಂದ್ಕೊಂಡು ಹೋಗ್ಬೇಕು ಅಷ್ಟೇ. ನಾನು ಸುಮ್ಮನೆ ಹೊಂದ್ಕೊಂಡು ಹೋಗೋಣ ಅಂತ ಇದ್ದೀನಿ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಹೊಂದ್ಕೊಂಡು ಹೋಗೋಣ ಅಂತ ಇದ್ದೀನಿ. ನೀನು ಹೊಂದ್ಕೊಂಡಂಗೆಲ್ಲ ಆಗಲ್ಲ ಬಿಡು. ನೀನು ಹೊಂದ್ಕೊಂಡ್ರು ಆಗಲ್ಲ, ಹೊಂದ್ಕೊಂಡ್ರು ಆಗಲ್ಲ. ಅವನು ಡೈವರ್ಸ್ ಕೊಡೋ ಮಟ್ಟಕ್ಕೆ ಅಂತ ಇದ್ದಾನೆ. ಸುಮ್ಮನೆ ಡೈವರ್ಸ್ ಕೊಟ್ಟು ನಿನ್ನ ಪಾಡಿಗೆ ನೀನು ಚೆನ್ನಾಗಿರು. ಅಯ್ಯೋ ಯಾವಾಗಲೂ ಡೈವರ್ಸ್ ಕೊಡು ಅಂತೀರಾ?
ಯಾಕೆ ನಿಮ್ಗೆ ಅಷ್ಟೊಂದು ಇಷ್ಟ ಏನಕ್ಕ ನಮಗೆ ಡೈವರ್ಸ್ ಸಿಗೋದು? ಹೆಂಗೆ ನೀವೇ ಬಲವಂತ ಮಾಡ್ತೀರಪ್ಪ? ನನಗೇನು ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀನಿ, ನೀವೇ ಬಲವಂತ ಮಾಡ್ತೀರಾ ಡೈವರ್ಸ್ ತಗ ಡೈವರ್ಸ್ ತಗ ಡೈವರ್ಸ್ ತಗ ಅಂತ. ಅಲ್ಲ ನಾವೇನೇನು ಬಲವಂತ ಮಾಡಲ್ಲ, ಅಲ್ಲ ಹೇಳಿದ್ದು ಅಷ್ಟೇನಿ. ನಮ್ಗೇನಾಗಂಗೈತಮ್ಮ, ಚೆನ್ನಾಗಿದ್ರೆ ನೀನು ಚೆನ್ನಾಗಿರ್ತೀಯ, ನಾವು ಒಂದಿನ ಬಂದು ಹೋಗ್ಬೋದು. ಚೆನ್ನಾಗಿದ್ರೆ ತೆಗಿ ನಮ್ಮ ತಂಗಿ ಮನೆ ಅಂತ ನಾವು ಒಂದಿನ ಬಂದು ಹೋಗ್ಬೋದು. ಚೆನ್ನಾಗಿಲ್ಲ ಅಂದ್ರೆ ನಮಗೂ ಬೇಜಾರ. ನೀನೇನೇನು ಕೇಳಕ್ಕೆ ಹೇಳ್ತಿಲ್ಲ, ಒಳ್ಳೇದಕ್ಕೆ ಹೇಳ್ತಾ ಇರೋದು ನಾನು. ನಮ್ಮಮ್ಮಯ್ಯ ಒಳ್ಳೇದು ಕೇಳೆ ಮತ್ತೆ ನಾವು ಇಲ್ಲಿಗನ ಕರ್ಸ್ಕೊಂಡಿರೋದು. ಬಿಡು ನಿಮ್ಮ ಅಮ್ಮಯ್ಯ ಅಂತ ಹಿಂಗೆ ಮಾಡಿದ್ಲು, ನಿಮ್ಮ ಅಮ್ಮಯ್ಯನೂ ಸರಿಯಾಗಿ ನೋಡ್ಕೊಂಬಲ್ಲ ಏನಿಲ್ಲ ಅಂತ, ಅದಕ್ಕೆ ನಾವು ನೋಡ್ಕೋಬೇಕು ಅಂತಲೇ ನೀನು ಇಲ್ಲಿ ಕರ್ಸಿರೋದು. ನಾವೇನು ಅನ್ಯಾಯ ಮಾಡಲ್ಲ ಕಣಮ್ಮ ನಿನಗೆ, ನೋಡ್ಕೊಂತೀವಿ. ಹೆಂಗ ದುಡ್ಡು ಕೊಡೋ ಮುಂದೆ 5,000 ಚೀಟಿಗೆ ಒನ್ಸು. ಹೆಂಗತ್ಲ ದುಡ್ಡು ಬೇಕು, ಅದಕ್ಕೆ ಒಂದು 5,000 ಕೊಡು. ಇಲ್ಲ ಅಕ್ಕಂಗೆ ಕೇಳು, ಸಮರ್ಥ ಫೋನ್ ಮಾಡಿಬಿಟ್ಟು ಎಲ್ಲ ಅವ್ನಿಗೆ ಹಾಕ್ಬಿಟ್ಟೆ ನಾನು. ಅವ್ನು ನನ್ನ ದುಡ್ಡು ನನಗೆ ಬೇಕು ಅಂತ ಹೇಳ್ದೆ, ಅದಕ್ಕೆ ಅವ್ನಿಗೆಲ್ಲ ಕಳಿಸ್ಬಿಟ್ಟೆ. ಅಲ್ಲ ನಿನಗೆ ಬುದ್ಧಿ ಐತಿ ಅಂಬನ ಇಲ್ಲ ಅಂಬನ? ಅವ್ನಿಗೆ ಯಾಕೆ ಕಳ್ಸಕ್ಕೆ ಹೋದೆ? ಅಲ್ಲ ನೀನು ಯಾಕೆ ಕಳ್ಸಕ್ಕೆ ಹೋದೆ ಹೇಳು? ಅಲ್ಲ ನನ್ನ ದುಡ್ಡು ನಾನು ಕೊಡಲ್ಲಪ್ಪ ಅಂತ ಕೈಯಾಗ ಇಟವಟ ಇಕ್ಕಾಬೇಕಾ? ಹೋಗು. ಯಾತ ಇಕ್ಕಂಬಿಲ್ಲ ಅಂದಮೇಲೆ ನಿನಗೇನು ಬೆಲೆ ಇರಲ್ಲ ಕಣೆ. ಅಲ್ಲ ದುಡ್ಡು ನೋಡು ಅವನಿಗೆ ಕಳಿಸಿರೋದ, ಸಮರ್ಥ ಕೊಟ್ಟಿದ್ದ ನನಗೆ, ಅದಕ್ಕೇ ಅವ್ನಿಗೆ ಕಳಿಸ್ಬಿಟ್ಟೆ. ಸುಮ್ಕಿರಿವಾಗ ಏನಾಗಬೇಕಾಗಿಲ್ಲ. ಅಲ್ಲ ನೀವು ಡೈವರ್ಸ್ ತಗ ಅಂತ ಮಾತ್ರ ಹೇಳ್ಬೇಡ್ರಿ, ನಾನು ಯಾವುದೇ ಕಾರಣಕ್ಕೂ ಡೈವರ್ಸ್ ಅಂತ ಕೊಡಲ್ಲ. ನಾನು ಜಗಳ ಮಾಡ್ಕೊಂಡು ಇನ್ನೊಂದು ತಿಂಗಳು ದೂರ ಇರ್ತೀನಿ ಹೊರತು ನಿಮಗೆ ನಾನು ಯಾವತ್ತೂ ಗಿವರ್ಸ್ ಏನು ಕೊಡೋಕೆ ಹೋಗಲ್ಲ. ಯಾರೇನು ಅನ್ಕೊಂಬ್ಲಿ, ಯಾರು ಏನೇ ಮಾತಾಡಲಿ, ಜಗಳ ಮಾಡ್ಕೊಂಡು ಎಲ್ಲ ತವ್ರ ಮನೆಗೆ ಹೋಗೋದು ಸಹಜ. ಜಗಳ ಮಾಡ್ಕೊಂಡು ಗಂಡ ಹೆಂಡ್ತಿ ಮಾತು ಬಿಡೋದು ಸಹಜ. ತಿಂಗ್ಳನ್ಗಟ್ಲೆ ಹೊಂದ್ಕೊಂಡು ಹೋಗ್ಬೇಕಷ್ಟೇ. ಅದೆಲ್ಲ ಇದ್ದಿದ್ದೇನೆ. ನನಗೆ ಇವಾಗ ಚೆನ್ನಾಗಿ ಇಟ್ಕೊಂಡು ಹೋಗೋಣ ಅನ್ನಿಸ್ತೈತಿ. ನಾವು ಹೊಂದ್ಕೊಂಡಂಗೆ ಯಾವುದೂ ಆಗಲ್ಲ, ಹೊಂದ್ಕೊಂಡು ಹೋಗ್ಬೇಕು ಅಂತ ಅನ್ನಿಸ್ತಾ ಐತಿ. ಅಲ್ಲ ಡೈವರ್ಸ್ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಅದೇನು ಚೆನ್ನಾಗಿರುತ್ತೆ ನಮ್ಗೆ ಡೈವರ್ಸ್ ತಗೊಂಡ್ರೆ? ನೀವು ಒಳ್ಳೆ ಚೆನ್ನಾಗಿ ಹೇಳ್ತೀರಲ್ಲ, ಡೈವರ್ಸ್ ತಗೊಂಡ್ರೆ ಹೆಂಗೆ ಚೆನ್ನಾಗಿರುತ್ತೆ? ಡೈವರ್ಸ್ ತಗೊಂಡ್ರೆ ಯಾವುದೂ ಒಳ್ಳೇದಾಗಲ್ಲ. ಜೀವನ ಹಾಳಾಗುತ್ತೆ ಅಷ್ಟೇ. ಜೀವನ ಪರ್ಯಂತ ಏನು ಬೇಕಾಗುತ್ತೆ ಡೈವರ್ಸ್ ತಗೊಂಬೋದ್ರಿಂದಾನೆ. ಬೇಕಾದ್ರೆ ಒಂದು ತಿಂಗಳು ಜಗಳ ಆಡ್ಕೊಂಡು ಒಂದು ತಿಂಗಳು ಮಾತು ಬಿಟ್ಕೊಂಡು ಗಂಡ ಹೆಂಡ್ತಿ ದೂರ ಇದ್ರೆ ಏನೂ ಆಗಲ್ಲ. ಡೈವರ್ಸ್ ತಗೊಂಡ್ರೆ ಜೀವನ ಪರ್ಯಂತ ಏನು ಬೇಕಾಗುತ್ತೆ. ಅಮ್ಮ ಡೈವರ್ಸ್ ತಗೊಂಡ್ರೆ ನಿನಗೂ ಬೆಲೆ ಇರಲ್ಲ, ಅವ್ನಿಗೂ ಬೆಲೆ ಇರಲ್ಲ. ಗಂಡ ಹೆಂಡ್ತಿ ಇಬ್ಬರಿಗೂ ಬೆಲೆ ಇರಲ್ಲ ಕಣಮ್ಮ. ಗಂಡ ನಿಸ್ಕೊಳ್ಳೋಣ, ಅವ್ನಿಗೂ ಬೆಲೆ ಇರಲ್ಲ, ಯಾರಿಗೂ ಬೆಲೆ ಇರಲ್ಲ. ಏನು ಮಾಡೋಕ್ಕಾಗುತ್ತೆ? ಈಗ ನೋಡ್ಕೊಂಬ್ಲಿಲ್ಲ, ಅವ್ನು ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಬಿಡು ಹೋಗ್ಲಿ. ನೀನೇನು ಸೀಟ್ ಆಗಬೇಡ ಬಿಡು. ಸುಮ್ಕಿರ್. ನೀವು ಯಾವಾಗಲೂ ಡೈವರ್ಸ್ ತಗೋ ಅಂತ ಹೇಳ್ತಿರಲ್ಲ, ಅದಕ್ಕೆ ಯಾಕಂಗೆ ಹೇಳ್ತೀರ ಅಮ್ಮಂಗಾತ್ ನನಗೆ. ಬಿಡು ಹೋಗ್ಲಿ. ತಡಿ ಬರ್ತೀನಿ. ಯಾರು ತಗೋಣ ಒಂದು 5,000 ದುಡ್ಡನ್ನ ಇಸ್ಕೊಬತ್ತೀನಿ. ಸಂಘ ಕಟ್ಟಕ್ಕೆ ದುಡ್ಡಿಲ್ಲ, ಚೀಟಿ ಕಟ್ಟಬೇಕು. ಅದಕ್ಕೆ ಬರಮ್ಮ ಇಲ್ಲೆಲ್ಲ ಹೋಗಿ ಬರೋಣ. ಆವಾಗ ತಗೊಳ್ಳಂಟಿ ಡೈವರ್ಸ್ ತಗೋ ಅಂತ ಹೇಳ್ತಾರೆ. ಬೇಡ ಕಣಮ್ಮ, ಇವ್ರ ಮಾತು ಕೇಳಬೇಡ. ಅಮ್ಮನಿಗೆ ಗಂಡ ಹೆಂಡ್ತಿ ಜಗಳ ಎಲ್ಲರ ಮನೆಯಾಗೂ ಇದ್ದಿದ್ದೇನೆ. ದೇವ್ರ ಹಣೆಯಾಗಮ್ಮ, ಇವ್ರ ಮಾತು ಕೇಳಬೇಡ ನೀನು. ನೋಡೋರು ಯಾವಾಗಲೂ ಡೈವರ್ಸ್ ತಗ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಏನು ಎತ್ತ ಅಂತ ಒಂದಿಟ್ಟು ಆಳವಾಗಿ ಯೋಚನೆ ಮಾಡಮ್ಮ. ಬೇಕಾದ್ರೆ ನಾನು ಅಲ್ದಿದ್ರೆ ಇನ್ನು ಯಾರನ್ನ ಹೇಳೋರ್ನ ಕೇಳು, ಯಾರು ಅಂತಾರೋ ಅಂತ. ಇವ್ರು ನಿನಗೆ ಗೊತ್ತಾಗುತ್ತೆ, ಹೋಗ್ತಾ ಇವ್ರ ಬುದ್ಧಿ ನಿನಗೆ ಗೊತ್ತಾಗುತ್ತೆ. ದೇವ್ರ ಹಣೆ ಇವ್ರು ಸವಾಸ ಬೇಡಮ್ಮ. ನನಗೂ ಹಂಗೆ ಅನ್ನಿಸ್ತೈತೆ. ನಾಳೆ ನೀವು 2 ದಿನದಿಂದ ನೋಡಿ ಸಾಕಾಗೈತೆ. ಇವ್ರ ಬುದ್ಧಿ ಎಲ್ಲ ತಿಳ್ಕೊಂತೀನಿ ನಾನು. ತಿಳ್ಕೊಂಡು ಸರಿಯಾಗಿ ಒಂದೇ ಹೋಗೋದು. ನಾನಂತೂ ಸುಮ್ಮನಿರಲ್ಲ. ಅಲ್ಲಿ ಇಷ್ಟು ಇದು ಮಾಡ್ತಾರಲ್ಲ, ಇವ್ರಿಗೇನು ಅನ್ಸಲ್ವ? ಯಾಕೆ ಹಿಂಗೆ ಮಾಡ್ತಾರೆ ಅನ್ನಿಸ್ತೈತೆ. ಡೈವರ್ಸ್ ತಗ, ಅವ್ನು ಒಳ್ಳೆನಲ್ಲ, ಅವ್ನು ಹಂಗೆ ಹಿಂಗೆ ಅಂತ ಇಲ್ಲೊತ್ತು ತಲೆಗೆ ತುಂಬ್ತಾರಲ್ಲ. ನಾನು ಇವ್ರು ಯಾಕೆ ಹಿಂಗೆ ಹೇಳ್ತಾರೆ ಅನ್ಕೊಂತೀನಿ. ಇವರು ಭಾಳ ಇದಾರೆ ಕಣಂಟಿ. ಅಲ್ಲ ಚೀಟಿಗೆ ನೋಡೋಣ ತೆಗಿರೋ ದುಡ್ಡು ಹಾಳೆ ಇಸ್ಕೊಂಬಕ್ಕೆ, ದುಡ್ಡಿಗಾಗಿ ಇವರು ಬರೀನಿ ದುಡ್ಡು ಅದು ಇದು ಕೇಳ್ತಿರ್ತಾರ. ಅದಕ್ಕೆ ನಾನು ಇದ್ರೂ ಇಲ್ಲ ಅಂತ ಹೇಳ್ದೆ. ಎಲ್ಲ ಸಮರ್ಥ ಕಳಿಸಿದ್ದೀನಿ ಅಂತ ಹೇಳ್ದೆ. ನನ್ನ ಗಂಡನಿಗೆ ಕಳಿಸಿದ್ದು, ನನ್ನ ಗಂಡಂದು ದುಡ್ಡು ಅಂತ. ಯಾವಾಗಂತಾಗ ಡೈವರ್ಸ್ ಕೊಡಿಸ್ಬೇಕು ಅಂತಲೇ ಇತ್ತು ಏನೋ. ಡೈವರ್ಸ್ ಕೊಡು ಸುಮ್ಮನೆ ಅಂತ ಹೇಳ್ತಾರಲ್ಲ ಇವರು. ಅವ್ರು ಹೇಳ್ತಾರಮ್ಮ, ನಿನ್ನ ಬದುಕು ನೀನು ನೋಡ್ಕೊಂಡು ನೀನು ಹೊಂದ್ಕೊಂಡು ಇಲ್ಲ ನೀನು ಹೊಂದ್ಕೊಂಡು ಹೋಗೋದು ಕಲಿ ಅಷ್ಟೇ. ನೀವು ಮಾತು ಕೇಳಬೇಡ. ಅದೇ ನನಗೆ ಇವಾಗ ಅರ್ಥ ಆಗ್ತೈತಿ. ಇವ್ರ ಮನಸ್ಸಿನಾಗಿರೋದೇನೆ ನಮ್ಮಿಬ್ಬರನ್ನ ದೂರ ಮಾಡಬೇಕು, ನಮ್ಮಿಬ್ರಿಗೆ ಡೈವರ್ಸ್ ಕೊಡಿಸ್ಬೇಕು ಅಂತ ಇವ್ರ ಮನಸ್ಸಾಗಿರೋದು. ಅದಕ್ಕೆ ನನಗೆ ಈಗ ಅರ್ಥ ಆಗ್ತೈತಿ. ಹೊಂದ್ಕೊಂಡಂಗೆ ಯಾವುದೂ ಆಗಲ್ಲ, ಹೊಂದ್ಕೊಂಡು ಹೋಗ್ಬೇಕು. ಹೊಂದ್ಕೊಂಡ್ರೆ ಜೀವನ ಅಲ್ಲ, ಹೊಂದ್ಕೊಂಡು ಹೋಗ್ಬೇಕು ಅಂತ ಅನ್ನಿಸ್ತೈತಿ. ನಾವೇನೇ ಆಗಲ್ಲ ನಮ್ಮ ಜೀವನದಾಗ ಹೊಂದ್ಕೊಂಡಿದ್ದು ಯಾವುದೋ ಒಂದು ನೆರವೇರೋದು ಅಷ್ಟೇ. ಯಾವುದು ನಾವು ಹೊಂದ್ಕೊಂಡಂಗೆ ಆಗಲ್ಲ. ದೇವ್ರು ಅದೇನು ಮಾಡಬೇಕು ಅದನ್ನು ಮಾಡ್ತಾನೆ. ಅದಕ್ಕೆ ನಾವು ಹೊಂದ್ಕೊಂಡಂಗೆ ಆಗಲ್ಲ, ಹೊಂದ್ಕೊಂಡಂಗೆ ಆಗುತ್ತೆ ಜೀವನ. ನಾವು ಹೆಂಗೆ ಹೊಂದ್ಕೊಂಡು ಗಂಡ ಹೆಂಡ್ತಿ ಹೆಂಗೆ ಹೊಂದ್ಕೊಂಡು ಹೋಗ್ತೀವಿ ಹಂಗೆ ಎಲ್ಲರೂ ಚೆನ್ನಾಗಿರ್ತೀವಿ ಅಂತ ಭಾವಿಸ್ತಾ ನಾನು ಇವತ್ತಿಂದ ಇವ್ರ ಬುದ್ಧಿ ತಿಳ್ಕೊಂಡಿದ್ದೀನಿ. ನಾನು ಅದಕ್ಕೇ ಇವ್ರ ಮಾತೆಲ್ಲ ನಾನು ಕೇಳೋಕೆ ಹೋಗಲ್ಲ, ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನಾನು ಏನು ಮಾಡ್ಬೇಕು ಅದನ್ನು ಮಾಡಿ ನನ್ನ ಪಾಡಿಗೆ ನಾನು ಊರಿಗೆ ಹೋಗ್ತೀನಿ. ಇಷ್ಟರಾಗೇ ಹೋಗ್ತೀನಿ. ಇವ್ರ ಬುದ್ಧಿ ಎಲ್ಲ ತಿಳ್ಕೊಂಡು ಸರಿಯಾಗಿ ಅಂದೇ ಹೋಗೋದು ನಾನು. ನೋಡ್ತಾ ಇರಿ, ನಿನ್ನೆ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.